ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಎಂದಾದ್ರೂ ಈ ರೀತಿ ಸ್ಟ್ರೈಟ್ ಆಗಿರುವ ಮೆಟ್ಟಿಲುಗಳನ್ನ ನೋಡಿದ್ದೀರಾ? ಆದ್ರೂ ಈ ಮೆಟ್ಟಿಲುಗಳನ್ನ ಜನ ಏರೋದನ್ನ ಬಿಟ್ಟಿಲ್ಲ, ಅದು ಕೂಡ ಯಾವುದೇ ಸಪೋರ್ಟ್ ಇಲ್ಲದೆ. ಅಂಡ್ ಫ್ರೆಂಡ್ಸ್, ನೀವು ಭಾರತದ ಇಂತಹ ಜಾಗವನ್ನ ನೋಡಿದ್ದೀರಾ? ಇಲ್ಲಿಗೆ ಹೋಗ್ಬೇಕಂದ್ರೆ ಪ್ರಪಂಚದಲ್ಲಿ ಅತಿ ಭಯಂಕರವಾದ ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಪ್ರಪಂಚದ 10 ಭಯಂಕರವಾದ ಮೆಟ್ಟಿಲುಗಳ ಬಗ್ಗೆ ಹೇಳಲಿದ್ದೇನೆ. ಇವುಗಳ ಬಗ್ಗೆ ನೀವು ಹಿಂದೆಂದೂ ಕೇಳಿರಲ್ಲ ಅಂಡ್ ಯಾವತ್ತೂ ಕೂಡ ವಿಡಿಯೋಗಳಲ್ಲೂ ಸಹ ನೋಡಿರಲ್ಲ. ಅಷ್ಟೇ ಅಲ್ಲ, ಈ 10 ಭಯಂಕರವಾದ ಮೆಟ್ಟಿಲುಗಳಲ್ಲಿ ನಮ್ಮ ದೇಶದಲ್ಲೂ ಇರುವ 3 ಭಯಂಕರವಾದ ಮೆಟ್ಟಿಲುಗಳ ಬಗ್ಗೆ ಹೇಳಿದ್ದೇನೆ. ಅವುಗಳನ್ನ ಖಂಡಿತ ನಿಮ್ಮ ಲೈಫ್ ಅಲ್ಲಿ ಒಂದು ಸಲ ಆದ್ರೂ ನೋಡ್ಲೇಬೇಕು, ನೋಡಿ ಹತ್ತಲೇಬೇಕು. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ 10,000. ಸೊ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಮಾಚು ಪಿಚ್ಚು. ಇದು ಪೆರು ದೇಶದಲ್ಲಿದೆ. ಇದನ್ನ ಸ್ಟೇರ್ಸ್ ಆಫ್ ಡೆತ್ ಎಂದು ಕೂಡ ಕರೆಯಲಾಗುತ್ತೆ. ಯಾಕೆಂದ್ರೆ ಈ ಮೆಟ್ಟಿಲುಗಳು ಸಮುದ್ರ ಮಟ್ಟದಿಂದ 2720 ಮೀಟರ್ಗಳಷ್ಟು ಎತ್ತರದಲ್ಲಿವೆ. ಈ ಮೆಟ್ಟಿಲುಗಳು ಎಷ್ಟು ಡೇಂಜರ್ ಅಂದ್ರೆ ನೀವು ಒಂದೊಂದು ಮೆಟ್ಟಿಲಿನ ಮೇಲೆ ನಿಧಾನವಾಗಿ ಯೋಚನೆ ಮಾಡಿ ನೋಡಿಕೊಂಡು ಹೋಗಬೇಕಾಗುತ್ತೆ. ಯಾಕೆಂದ್ರೆ ಒಂದು ವೇಳೆ ಈ ಮೆಟ್ಟಿಲುಗಳ ಮೇಲೆ ನಿಮ್ಮ ಕಾಲು ಸ್ವಲ್ಪ ಸ್ಲಿಪ್ ಆದ್ರೂ ನೀವು ಡೈರೆಕ್ಟ್ ಆಗಿ 7000 ಫೀಟ್ ಗಿಂತ ಹೆಚ್ಚು ಎತ್ತರದಿಂದ ಕೆಳಗೆ ಬೀಳ್ತೀರಾ. ಸೊ ಇದರ ಸ್ಪೆಷಾಲಿಟಿ ಏನಂದ್ರೆ ಈ ಬೆಟ್ಟದ ಮೇಲೆ ಸುಂದರವಾದ ಪುರಾತನ ಕಟ್ಟಡಗಳಿವೆ. ಸೊ ಇದನ್ನ ನೋಡೋಕೆ ಜನರು ಈ ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಹೋಗ್ತಾರೆ. ಅಂಡ್ ಈ ಡೇಂಜರಸ್ ಮೆಟ್ಟಿಲುಗಳನ್ನ ಹತ್ತುತ್ತಾ ಕೆಳಗಿನಿಂದ ಮೇಲೆ ಹೋಗಲು ಸುಮಾರು 3 ಗಂಟೆಗಳ ಸಮಯ ಹಿಡಿಯುತ್ತಂತೆ. ಒಂದು ವೇಳೆ ಈ ಮೆಟ್ಟಿಲುಗಳ ಜಾಗದಲ್ಲಿ ರೋಡ್ ಇದ್ದಿದ್ರೆ ಆಗ ಮೇಲೆ ಹೋಗಲು ಕೇವಲ 30 ನಿಮಿಷಗಳ ಸಮಯ ಹಿಡಿಯುತ್ತೆ. ಏನೇ ಆದ್ರೂ ಈ ಮೆಟ್ಟಿಲುಗಳನ್ನ ಹತ್ತಲು ಇಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಕೂಡ ಇಲ್ಲ, ಕೇವಲ ಒಂದು ಗೋಡೆಯ ಸಹಾಯದಿಂದ ಮೇಲೆ ಹೋಗಬೇಕಾಗುತ್ತೆ. ಅಂಡ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತು ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಜಾಸ್ತಿ ಮಳೆಯಾಗುತ್ತೆ ಅಂತ. ಅದೇ ರೀತಿ ಇಲ್ಲಿ ಕೂಡ ಮಳೆ ಆಗ್ತಾನೆ ಇರುತ್ತೆ. ಇದರಿಂದ ಈ ಮೆಟ್ಟಿಲುಗಳಿಗೆ ಕೆಲವೊಂದ್ಸಲ ಪಾಚಿ ಬಂದು ಕುಳಿತು ಬಿಡುತ್ತೆ. ಸೊ ಅಂತಹ ಸಮಯದಲ್ಲಿ ಹತ್ತಿದ್ರೆ ಜಾರಿ ಬೀಳುವ ಅವಕಾಶವೂ ಇದೆ. ಇಂತಹ ಸಮಯದಲ್ಲಿ ಯಾರನ್ನು ಕೂಡ ಮೇಲಿನಿಂದ ಕೆಳಕ್ಕೆ ಅಥವಾ ಕೆಳಗಿಂದ ಮೇಲೆ ಹೋಗೋಕೆ ಅನುಮತಿ ಕೊಡಲ್ಲ. ಅಂಡ್ ಈ ಮೆಟ್ಲುಗಳನ್ನ ಹತ್ತೋಕೆ ಜಾಸ್ತಿ ಜನ ಬರಬಾರದು ಅಂತ ಒಂದು ದಿನದಲ್ಲಿ ಕೇವಲ 500ಕ್ಕಿಂತ ಜಾಸ್ತಿ ಜನರನ್ನ ಬಿಡಲ್ಲ. ಈ ಮೆಟ್ಟಿಲುಗಳು ಈಗಿನ ಸಮಯದಲ್ಲಿ ನಿರ್ಮಿಸಿರೋವಲ್ಲ, ಇವುಗಳನ್ನ ಸುಮಾರು 500 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ನಂಬರ್ 2, ಪಿಕೋ ಡಾ ತಿಜುಕಾ. ಈ ಮೆಟ್ಲುಗಳು ಬ್ರೆಜಿಲ್ನ ತಿಜುಕಾ ಫಾರೆಸ್ಟ್ ನಲ್ಲಿವೆ. ನೀವು ಇವುಗಳನ್ನ ಹತ್ತುತ್ತಾ ಹೋದಂತೆ ಒಂದು ಅಮೇಜಿಂಗ್ ವ್ಯೂ ಕಾಣಿಸುತ್ತೆ. ಬಟ್ ಈ ಅಮೇಜಿಂಗ್ ವ್ಯೂ ಜೊತೆಗೆ ಹತ್ತುತ್ತಾ ಇದ್ದಂತೆ ಈ ಭಯಂಕರವಾದ ಮೆಟ್ಟಿಲುಗಳ ಕೆತ್ತನೆ ಕಾಣಿಸುತ್ತವೆ. ಇವುಗಳನ್ನ ಒಂದು ಬೆಟ್ಟವನ್ನ ಕೊರೆದು ಮಾಡಲಾಗಿದೆ. ಇವುಗಳ ಮೇಲೆ ಹತ್ತುವಾಗ ನಿಮ್ಗೆ ಯಮಲೋಕವೇ ಕಾಣಿಸುತ್ತೆ ಎಂದು ಹೇಳ್ಬೋದು. ಯಾಕೆಂದ್ರೆ ಈ ಮೆಟ್ಟಿಲುಗಳು ನೋಡೋಕೆ ಎಲ್ಲವೂ ಸ್ಟ್ರೇಟ್ ಆಗಿರುತ್ತವೆ. ಅದಕ್ಕಾಗಿಯೇ ಸಪೋರ್ಟ್ ಗಾಗಿ ಸೈಡ್ ಅಲ್ಲಿ ಒಂದು ಚೈನ್ ಅನ್ನ ಕೂಡ ಕಟ್ಟಿರ್ತಾರೆ. ಇದನ್ನ ಹಿಡ್ಕೊಂಡು ನೀವು ಬಹಳ ಈಸಿಯಾಗಿ ಮೇಲೆ ಹೋಗಬಹುದು. ಬಟ್ ಇದು ಅಷ್ಟು ಸುಲಭ ಅಲ್ಲ. ಸಪೋರ್ಟ್ ಇದ್ರೂ ಕೂಡ ಬಹಳಷ್ಟು ಜನ ಈ ಸ್ಟೇರ್ಸ್ ಗಳಿಂದ ಜಾರಿ ಬಿಡ್ತಾರೆ. ಅಂಡ್ ಬಹಳಷ್ಟು ಜನರು ಜಾರಿ ಬಿದ್ದು ಸತ್ತು ಹೋಗಿದ್ದಾರೆ ಕೂಡ. ಅಂಡ್ ಈ ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಹೋಗೋಕೆ ಆಲ್ಮೋಸ್ಟ್ 6 ತಾಸುಗಳ ಸಮಯ ಹಿಡಿಯುತ್ತಂತೆ. ನಂಬರ್ 3, ಹರಿಹರ್ ಫೋರ್ಟ್. ನಮ್ಮ ಭಾರತದ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಈ ಫೋರ್ಟ್ ಇದೆ. ಸೊ ಈ ಕೋಟೆಗೆ ಹೋಗಬೇಕು ಅಂದ್ರೆ ಫಸ್ಟ್ ನೀವು ಅತಿ ಭಯಂಕರವಾದ ಮೆಟ್ಟಿಲುಗಳನ್ನ ಹತ್ತಿ ಹೋಗಬೇಕಾಗುತ್ತೆ. ಆ ಮೆಟ್ಟಿಲುಗಳು ಮಾಮೂಲಿ ಮೆಟ್ಟಿಲುಗಳಲ್ಲ. ಒಬ್ಬ ಆರೋಗ್ಯವಾಗಿರುವ ಯುವಕ ಕೂಡ ಅವುಗಳನ್ನ ಹತ್ತೋಕೆ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇವು ಎಷ್ಟು ಡೇಂಜರೋ ಅಷ್ಟೇ ಪುರಾತನವಾದವು. ಅಂಡ್ ಮಧ್ಯದಲ್ಲಿ ಕೆಲವು ಮೆಟ್ಟಿಲುಗಳು ಮುರಿದು ಹೋಗಿವೆ ಕೂಡ. ಸೊ ನೀವು ಮೇಲೆ ಹತ್ತಬೇಕು ಅಂದ್ರೆ ನೆಕ್ಸ್ಟ್ ಮೆಟ್ಟಿಲಿನ ಮೇಲೆಯೇ ಕಾಲಿಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇವುಗಳನ್ನ ಹತ್ತೋಕೆ ಯಾವುದೇ ರೀತಿಯ ಕೇಬಲ್ ಆಗ್ಲಿ ಚೈನ್ ಆಗ್ಲಿ ಇಲ್ಲ. ಕೇವಲ ಅವುಗಳ 2 ಸೈಡ್ ಅಲ್ಲಿ ಚಿಕ್ಕ ಚಿಕ್ಕ ಕುಣಿಗಳನ್ನ ಮಾಡಲಾಗಿದೆ. ಇದರಿಂದ ಅವುಗಳಲ್ಲಿ ನಿಮ್ಮ ಬೆರಳುಗಳನ್ನ ಇಟ್ಟು ಹಿಡ್ಕೊಂಡು ಮೇಲೆ ಹತ್ತಬಹುದು. ಈ ಕೋಟೆಯ ರಾಜದ್ವಾರವನ್ನ ಹೇಗೆ ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಈ ಕೋಟೆಯ ಮೇಲೆ ಅಟ್ಯಾಕ್ ಮಾಡೋಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ಕೋಟೆ ಕಟ್ಟಿದ ಬೆಟ್ಟ ಹೇಗಿದೆ ಅಂದ್ರೆ ಅದರ ಪ್ರತಿ ಸೈಡ್ ನಲ್ಲಿ ಯಾವುದೇ ರೀತಿಯ ಮಾರ್ಗ ಕಂಡು ಬರಲ್ಲ. ಈ ಕೋಟೆಯ ಒಳಗಡೆ ಹೋಗಲು ಒಂದೇ ಮೇನ್ ರಸ್ತೆ ಇದೆ, ಅದೇ ಈ ಮೆಟ್ಟಿಲುಗಳ ಮಾರ್ಗ. ಇದನ್ನ ನೋಡೋಕೆ ಪ್ರತಿ ವರ್ಷ ಸಾವಿರಾರು ಜನರು ಬರ್ತಾನೆ ಇರ್ತಾರೆ. ಈ ಫೋರ್ಟ್ ಎಷ್ಟೇ ಫೇಮಸ್ ಆಗಿದ್ರು ಜನರು ಮಾತ್ರ ಈ ಬೆಟ್ಟದ ಮೇಲಿಂದ ಕಾಣುವ ಈ ಅಮೇಜಿಂಗ್ ವ್ಯೂ ನೋಡೋಕೆ ಮಾತ್ರವೇ ಬರ್ತಿದಾರಂತೆ. ನಂಬರ್ 4, ಗುವಾಟೆಪ್ ರಾಕ್. ಈ ಬೆಟ್ಟ ಕ್ಯಾಲಿಫೋರ್ನಿಯಾದಲ್ಲಿದೆ. ಇದರಲ್ಲಿ ಮೇಲೆ ಹೋಗಲು 650 ಮೆಟ್ಟಿಲುಗಳನ್ನ ಮಾಡಲಾಗಿದೆ. ಈ ಮೆಟ್ಟಿಲುಗಳನ್ನ ನೋಡ್ತಾ ಇದ್ರೆ ಇದರಲ್ಲಿ ಏನಿದೆ ಡೇಂಜರ್, 2 ಕಡೆ ಸಪೋರ್ಟ್ ಗಾಗಿ ಗೋಡೆ ಇದೆ, ಒಂದು ಬೆಟ್ಟ ಇದೆ ಅಂತ ತಿಳ್ಕೊಬೇಡಿ. ಇದು ಡೇಂಜರ್ ಮೆಟ್ಟಿಲುಗಳಿಗಿಂತ ಕಮ್ಮಿ ಏನೂ ಅಲ್ಲ. ಯಾಕೆಂದ್ರೆ ಈ ಮೆಟ್ಟಿಲುಗಳ ಮೇಲಿಂದ ಪ್ರತಿ ವರ್ಷ ನೀರು ಬರ್ತಾನೆ ಇರುತ್ತೆ. ಇದರಿಂದ ಆ ಮೆಟ್ಟಿಲುಗಳ ಮೇಲೆ ಪಾಚಿ ಬಂದು ಬಿಡುತ್ತೆ. ಸೊ ಒಂದು ವೇಳೆ ನೀವು ಜಾರಿ ಬಿದ್ರೆ ಭಯಂಕರವಾಗಿ ಗಾಯಗೊಳ್ಳೋದು ಗ್ಯಾರಂಟಿ. ಇದು ಸಮುದ್ರ ಮಟ್ಟದಿಂದ 2135 ಮೀಟರ್ ಎತ್ತರದಲ್ಲಿದೆ. ಮಳೆಗಾಲದಲ್ಲಿ ಈ ಬೆಟ್ಟದ 4 ದಿಕ್ಕುಗಳಲ್ಲಿ ಜಲಪಾತದಂತೆ ಕಾಣುತ್ತೆ. ಇದರಿಂದ ಈ ಬೆಟ್ಟ ಇನ್ನೂ ಸುಂದರವಾಗಿ ಕಾಣುತ್ತೆ. ಜನರು ಇದನ್ನ ನೋಡ್ಬೇಕು ಅಂತಾನೆ ಗುವಾಟೆಪ್ ಬೆಟ್ಟವನ್ನ ಹತ್ತಾರೆ.
ನಂಬರ್ 5 ದ ಹೈಕು ಸ್ಟೇರ್ಸ್. ಇದು ಹುವಾಯಿ ನಗರದಲ್ಲಿದೆ. ಇದು ಪೂರ್ತಿಯಾಗಿ ಈ ರೀತಿ ಒಂದು ಬೆಟ್ಟದ ಮೇಲೆ ಹರಡಿದೆ. ಇದರಲ್ಲಿ ಟೋಟಲ್ 3922 ಮೆಟ್ಟಿಲುಗಳಿವೆ. ಅಂಡ್ ಪ್ರತಿಯೊಂದು ಮೆಟ್ಟಿಲನ್ನ ಹತ್ತುವಾಗ ಜಾಗೃತೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಯಾಕೆಂದ್ರೆ ಈ ಮೆಟ್ಟಿಲುಗಳು ಪುರಾತನವಾದವು ಅಷ್ಟೇ ಅಲ್ಲ, ಬಹಳ ವೀಕ್ ಆಗಿ ಕೂಡ ಇವೆ. ಈ ಮೆಟ್ಟಿಲುಗಳ ಎರಡೂ ಸೈಡ್ ಅಲ್ಲಿ ಸಪೋರ್ಟ್ ಗಾಗಿ ಗ್ರಿಲ್ಸ್ ಅನ್ನ ಇಡಲಾಗಿದೆ. ಇದರಿಂದ ಜನರು ಇವುಗಳ ಸಹಾಯದಿಂದ ಈಸಿಯಾಗಿ ಏರಬಲ್ಲರು. ಬಟ್ ಮಳೆಗಾಲದಲ್ಲಿ ಈ ಮೆಟ್ಟಿಲುಗಳ ಮೇಲೆ ಹುಲ್ಲು ಹೇಗೆ ಬೆಳೆಯುತ್ತೆ ಅಂದ್ರೆ ಮೆಟ್ಟಿಲುಗಳು ಸಹ ಕಾಣಿಸಲ್ಲ. ಅಷ್ಟೇ ಅಲ್ಲ, ಕೆಲವೊಂದ್ಸಲ ಈ ಮೆಟ್ಲುಗಳ ಕೆಳಗೆ ಇರುವ ಮಣ್ಣು ಮಳೆಯ ಕಾರಣದಿಂದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುತ್ತೆ. ಇದರಿಂದ ಆ ಜಾಗದಲ್ಲಿ ಅಂದ್ರೆ ಆ ಮೆಟ್ಟಿಲು ಕೆಳಗೆ ಖಾಲಿ ಜಾಗ ಕ್ರಿಯೇಟ್ ಆಗುತ್ತೆ. ಸೊ ಒಂದು ವೇಳೆ ಅಂತಹ ಸಮಯದಲ್ಲಿ ಆ ಮೆಟ್ಟಿಲುಗಳ ಮೇಲೆ ಹೋದ್ರೆ ತುಂಬಾ ಡೇಂಜರ್. ನಂಬರ್ 6 ಚಾಂದ್ ಬೌಡಿ. ಇದು ನಮ್ಮ ಭಾರತದ ರಾಜಸ್ಥಾನದಲ್ಲಿದೆ. ನೀವು ಇಲ್ಲಿಯವರೆಗೆ ನೋಡಿದ ಎಲ್ಲಾ ಸ್ಟೇರ್ಸ್ ಕೂಡ ಮೇಲೆ ಇದ್ವು ಅಂಡ್ ಮೇಲೆ ಹೋಗೋಕೆ ಕ್ರಿಯೇಟ್ ಮಾಡಿದ್ರು. ಬಟ್ ಈ ಚಾಂದ್ ಬೌಡಿ ಮೆಟ್ಟಿಲುಗಳು ಕೆಳಗೆ ಹೋಗೋಕೆ ದಾರಿ ಮಾಡಿಕೊಡುತ್ತವೆ. ಇದು ತುಂಬಾ ಭಯಂಕರವಾದ ಜಾಗವೆಂದೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಕ್ಕೂ ಮೊದಲು ಇಂತಹ ಮೆಟ್ಟಿಲುಗಳನ್ನ ಎಂದಾದ್ರೂ ನೋಡಿದಿರಾ? ಕಾಮೆಂಟ್ ಮಾಡಿ ತಿಳಿಸಿ. ಕೆಳಗೆ ಹೋಗಲು ನಿರ್ಮಿಸಿದ ಈ ಚಾಂದ್ ಬೌಡಿ ಮೆಟ್ಟಿಲುಗಳು ಭೂಮಿಯಿಂದ 13 ಫ್ಲೋರ್ಸ್ ಗಳಷ್ಟು ಆಳದವರೆಗೆ ಇವೆ. ಇದರ ಮೇಲೆ ನಿಂತಿರುವ ವ್ಯಕ್ತಿಯನ್ನ ನೋಡಿ ನೀವೇ ಯೋಚನೆ ಮಾಡಿ ಇದು ಎಷ್ಟು ಆಳವಾಗಿದೆ ಅಂತ. ಅವರು ಇದರ ಮುಂದೆ ಒಂದು ಇರುವೆ ಹಾಗೆ ಕಾಣ್ತಿದ್ದಾರೆ. ಸೊ ಇದನ್ನ ಇಳಿಬೇಕು ಅಂದ್ರೆ ತುಂಬಾ ಜಾಗೃತೆಯಿಂದ ಇಳಿಯಬೇಕಾಗುತ್ತೆ. ಯಾಕೆಂದ್ರೆ ಒಂದು ಸೈಡ್ ಅಲ್ಲಿ ನಿಮ್ಗೆ ಗೋಡೆ ಸಪೋರ್ಟ್ ಇರುತ್ತೆ, ಆದ್ರೆ ಇನ್ನೊಂದು ಕಡೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಜಾರಿದ್ರೆ ಡೈರೆಕ್ಟ್ ಕೆಳಗೆ ಬಿದ್ದು ಮೇಲೆ ಹೋಗೋದು ಗ್ಯಾರಂಟಿ. ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಇದು ಅಷ್ಟೇನು ಹಳೆಯದಲ್ಲ ಅಂತ ಅನ್ಸ್ಬೋದು, ಆದ್ರೆ ಇದು 1200 ರಿಂದ 1300 ವರ್ಷಗಳಷ್ಟು ಹಳೆಯದು. ಅಂಡ್ ಇದರ ಮೆಟ್ಟಿಲುಗಳು ಕೂಡ ಇಂದಿಗೂ ಹಾಗೇ ಇವೆ. ನಂಬರ್ 7 ವಿಯಾ ಫೆರಟಾ. ಈ ಮೆಟ್ಟಿಲುಗಳು ಸ್ವಿಟ್ಜರ್ಲೆಂಡ್ ನಲ್ಲಿವೆ. ಇವು ಪ್ರಪಂಚದ ಅತ್ಯಂತ ಭಯಂಕರ ಮೆಟ್ಟಿಲುಗಳಲ್ಲಿ ಒಂದು. ಯಾಕೆಂದ್ರೆ ಈ ಮೆಟ್ಟಿಲುಗಳನ್ನ ಕಲ್ಲುಗಳನ್ನ ಅಥವಾ ಇಟ್ಟಿಗೆಗಳನ್ನ ಉಪಯೋಗಿಸಿ ತಯಾರಿಸಿಲ್ಲ, ಬದಲಿಗೆ ಬೆಟ್ಟದ ಒಳಗಡೆ ಕಬ್ಬಿಣದ ರಾಡ್ಸ್ ಗಳನ್ನ ಹೊಡೆದು ತಯಾರಿಸಿದ್ದಾರೆ. ಈ ಮೆಟ್ಟಿಲುಗಳನ್ನ ಹತ್ತಲು ಸೈಡ್ ಅಲ್ಲಿ ಒಂದು ದಪ್ಪವಾದ ಕೇಬಲ್ ಅನ್ನ ಕಟ್ಟಿದ್ದಾರೆ. ಇದರಿಂದ ಈಸಿಯಾಗಿ ಅಲ್ಲ, ಬಹಳ ಕಷ್ಟದಿಂದ ಮೇಲೆ ಹೋಗಬೇಕಾಗುತ್ತೆ. ನೀವು ಇಲ್ಲಿಯವರೆಗೆ ನೋಡಿದ ಕಲ್ಲಿನ ಮೆಟ್ಟಿಲುಗಳೇ ಅಷ್ಟು ಡೇಂಜರ್ ಆದ್ರೆ ಒಂದು ಸಲ ಯೋಚನೆ ಮಾಡಿ ಇದು ಇನ್ನೆಷ್ಟು ಡೇಂಜರ್ ಎಂದು. ಸೊ ಇಂತಹ ಮೆಟ್ಟಿಲುಗಳನ್ನ ಹತ್ತೋಕು ಮುಂಚೆ ನಿಮ್ಮ ಸೇಫ್ಟಿ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕಾಗುತ್ತೆ. ಯಾಕೆಂದ್ರೆ ಅಕಸ್ಮಾತ್ ಹಗ್ಗ ಕಟ್ಟಾಯ್ತು ಅಂದ್ರೆ ನೀವು ಎಷ್ಟು ಆಳದಲ್ಲಿ ಬೀಳ್ತೀರಾ ಅಂದ್ರೆ ನಿಮ್ಮ ಡೆಡ್ ಬಾಡಿ ಕೂಡ ಸಿಗಲ್ಲ. ನಂಬರ್ 8 ಹೌಶಾನ್ ಮೌಂಟೇನ್. ಈ ಮೌಂಟೇನ್ ಚೀನಾದಲ್ಲಿದೆ. ಒಂದು ವೇಳೆ ನೀವು ಇದರ ಕೊನೆಯವರೆಗೆ ಹೋಗಬೇಕು ಅನ್ಕೊಂಡ್ರೆ ಖಂಡಿತ ಈ ಸ್ಟ್ರೇಟ್ ಆಗಿ ನಿಂತಿರುವ ಮೆಟ್ಟಿಲುಗಳನ್ನ ಹತ್ತಿ ಹೋಗಬೇಕಾಗುತ್ತೆ. ಇದು ತುಂಬಾ ರಿಸ್ಕಿ. ಯಾಕೆಂದ್ರೆ ಅಕಸ್ಮಾತ್ ನಿಮ್ಮ ಕಾಲು ಜಾರಿತು ಅಂದ್ರೆ ನಾರ್ಮಲ್ ಮೆಟ್ಟಿಲುಗಳ ಮೇಲೆ ಬಿದ್ದ ಹಾಗೆ ಉರುಳಿಕೊಂಡು ಬೀಳಲ್ಲ, ಡೈರೆಕ್ಟ್ ಆಗಿ ಕೆಳಗಿರುವ ಕಲ್ಲು ಬಂಡೆಯ ಮೇಲೆ ಬಿದ್ದು ಸಾಯ್ತೀರಾ. ಬಟ್ ಈ ಸ್ಟೇರ್ಸ್ ಸೈಡ್ ಅಲ್ಲಿ ಒಂದು ಕಬ್ಬಿಣದ ಚೇನ್ ಅನ್ನ ಕಟ್ಟಿದ್ದಾರೆ. ಇದರ ಸಪೋರ್ಟ್ ನಿಂದ ನೀವು ಈಸಿಯಾಗಿ ಮೇಲೆ ಹೋಗಬಹುದು. ಬಟ್ ಆದ್ರೂ ಬಹಳಷ್ಟು ಜನ ಈ ಮೆಟ್ಟುಗಳ ಮೇಲಿಂದ ಸ್ಲಿಪ್ ಆಗಿ ಬಿದ್ದು ಬಿಡ್ತಾರೆ. ಈ ರಸ್ತೆಯನ್ನ ರೋಡ್ ಆಫ್ ದಿ ಹೆವೆನ್ ಎಂದು ಕೂಡ ಕರೆಯಲಾಗುತ್ತೆ. ಯಾಕೆಂದ್ರೆ ಈ ಮಾರ್ಗ ಬೆಟ್ಟದ ಕೊನೆಯವರೆಗೆ ಇರುತ್ತೆ. ಬೆಟ್ಟದ ಕೊನೆಗೆ ಹೋದ ನಂತರ ನಿಮ್ಗೆ ಬೆಟ್ಟಗಳ ಸುಂದರವಾದ ವ್ಯೂ ಕಾಣಿಸುತ್ತೆ. ಮೇ ಬಿ ಇಂತಹ ವ್ಯೂ ನಿಮ್ಗೆ ಬೇರೆ ಎಲ್ಲೂ ಕಾಣಲ್ಲ. ಪ್ರಪಂಚದ ಎಲ್ಲಾ ಮೂಲೆಗಳಿಂದ ಸಾವಿರಾರು ಜನರು ಈ ವ್ಯೂ ನೋಡುವ ಸಲುವಾಗಿಯೇ ಇಂತಹ ಭಯಂಕರವಾದ ಮೆಟ್ಟಿಲುಗಳನ್ನ ಹತ್ತಿ ಬರುತ್ತಿದ್ದಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 9 ದ ಸ್ಕೈ ಲ್ಯಾಡರ್. ಇದು ಆಸ್ಟ್ರಿಯಾ ದೇಶದಲ್ಲಿದೆ. ಈ ಮೆಟ್ಲುಗಳನ್ನ ಹೈಟ್ ಅಂದ್ರೆ ಭಯ ಪಡದವರು ಮಾತ್ರವೇ ಹತ್ತಬಲ್ಲರು. ಯಾಕೆಂದ್ರೆ ಈ ಲ್ಯಾಡರ್ 2296 ಫೀಟ್ ಎತ್ತರದಲ್ಲಿದೆ. ಅಕಸ್ಮಾತ್ ಯಾರಾದ್ರೂ ಈ ಲ್ಯಾಡರ್ ನಿಂದ ಕೆಳಗೆ ಬಿದ್ರು ಅಂದ್ರೆ ಅವರು ಸುಮಾರು 2300 ಫೀಟ್ ಆಳದಲ್ಲಿ ಬಿದ್ದು ಬಿಡ್ತಾರೆ. ಈ ಲ್ಯಾಡರ್ 140 ಫೀಟ್ ಉದ್ದವಾಗಿರುತ್ತೆ. ಅಂಡ್ ಇದನ್ನ ಸ್ಟೇರ್ಸ್ ಟು ಹೆವೆನ್ ಎಂದು ಕೂಡ ಕರೆಯಲಾಗುತ್ತೆ. ಈ ಲ್ಯಾಡರ್ ಅನ್ನ ಕಂಪ್ಲೀಟ್ ಆಗಿ ಸ್ಟೀಲ್ ಕೇಬಲ್ ನಿಂದಲೇ ತಯಾರಿಸಿದ್ದಾರೆ. ಅದಕ್ಕಾಗಿ ಇದರ ಸ್ಟ್ರೆಂತ್ ತುಂಬಾ ಜಾಸ್ತಿ ಆಗಿರುತ್ತೆ. ಒಂದು ಬೆಟ್ಟದ ಮೇಲಿಂದ ಇನ್ನೊಂದು ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಈ ಭಯಂಕರವಾದ ಲ್ಯಾಡರ್ ಹತ್ತಿಯೇ ಹೋಗ್ಬೇಕಾಗುತ್ತೆ. ಇದರ ಮೇಲೆ ಹತ್ತುತ್ತಾ ಇದ್ರೆ ಸಿಚುಯೇಷನ್ ಹೇಗಿರುತ್ತೆ ಅಂದ್ರೆ ಮಾಡು ಇಲ್ಲವೇ ಮಡಿ ಎಂಬ ಹಾಗಿರುತ್ತೆ. ಸೊ ಇದನ್ನ ಹತ್ತಿ ಬಂದು ಆ ಬೆಟ್ಟದ ಮೇಲಿಂದ ನೋಡಿದ್ರೆ ಈ ಅಮೇಜಿಂಗ್ ವ್ಯೂ ಕಾಣಿಸುತ್ತೆ. ನಂಬರ್ 10 ಕಲಾವಂತಿ ದುರ್ಗ್. ಈ ಕಲಾವಂತಿ ದುರ್ಗ್ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿದೆ. ಈ ಜಾಗಕ್ಕೆ ನೀವು ಹೋಗಬೇಕು ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಭಯಂಕರವಾದ ಅಪಾಯಕರವಾದ ಮೆಟ್ಟಿಲುಗಳನ್ನ ಹತ್ತಿ ಹೋಗಬೇಕಾಗುತ್ತೆ. ನಾನು ಇಲ್ಲಿಯವರೆಗೆ ಹೇಳಿದ ಎಲ್ಲಾ ಮೆಟ್ಟಿಲುಗಳಲ್ಲಿ ಎಲ್ಲಾ ಸ್ಟೇರ್ಸ್ ಗಳಿಗೆ ಸಪೋರ್ಟ್ ಗಾಗಿ ಅಂದ್ರೆ ಹತ್ತಲು ಯಾವುದೋ ಒಂದು ಚೇನು ಅಥವಾ ಕೇಬಲ್ ಅನ್ನ ಇಟ್ಟಿದ್ದಾರೆ. ಆದ್ರೆ ಈ ಬೆಟ್ಟದ ಮೆಟ್ಟಿಲುಗಳ ಮೇಲೆ ಯಾವುದೇ ರೀತಿಯ ಚೇನ್ ಆಗ್ಲಿ ಕೇಬಲ್ ಆಗ್ಲಿ ಇಟ್ಟಿಲ್ಲ. ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ನೀವು ಈ ಬೆಟ್ಟವನ್ನ ಹತ್ತಬೇಕಾಗುತ್ತೆ. ಕೆಲವು ಕಡೆ ಹೇಗಿದೆ ಅಂದ್ರೆ ಅಲ್ಲಿ ನೀವು
ಹತ್ತೋಕೆ ಅಥವಾ ಇಳಿಯೋಕೆ ಬರದಂತೆ ಭಯಂಕರವಾದ ಟರ್ನಿಂಗ್ಸ್ ಇರುತ್ತವೆ. ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಇದನ್ನ ಹತ್ತೋದು ಇನ್ನೂ ಡೇಂಜರ್. ಯಾಕೆಂದ್ರೆ ಮಳೆಗಾಲದಲ್ಲಿ ಈ ಮೆಟ್ಟಿಲುಗಳ ಮೇಲೆ ಮಣ್ಣು ಬಂದು ಬಿಡುತ್ತೆ. ಇದರಿಂದ ಕಾಲು ಜಾರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಕಲವಂತಿ ದುರ್ಗನ ನೋಡಲು ದಿನಾಲು ಸಾವಿರಾರು ಜನರು ಬರ್ತಾರೆ. ಬಟ್ ಕೆಲವರು ಇದನ್ನ ಸೀರಿಯಸ್ ಆಗಿ ತಗೊಳ್ಳದೆ ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ಮೆಟ್ಟಿಲುಗಳ ಮೇಲೆ ಯಾರಾದ್ರೂ ಜಾರಿದ್ರೆ ಅವರು ಡೈರೆಕ್ಟ್ ಆಗಿ ಕೆಳಗೆ ಬಿದ್ದು ಮೇಲೆ ಹೋಗಿಬಿಡ್ತಾರೆ. ಇಂತಹ ಬಹಳಷ್ಟು ಕೇಸಸ್ ಈ ದುರ್ಗ್ ಮೇಲೆ ನಡೆದಿವೆ. ಅದಕ್ಕಾಗಿಯೇ ಇಲ್ಲಿನ ಮ್ಯಾನೇಜ್ಮೆಂಟ್ ಬೆಟ್ಟದ ಮೇಲೆ ಹೋಗುವ ಜನರ ಸಂಖ್ಯೆಯನ್ನ ಲಿಮಿಟೆಡ್ ಮಾಡಿದೆ. ಒಂದು ವೇಳೆ ನೀವು ಇದನ್ನ ಸಿಂಗಲ್ ಆಗಿ ಹತ್ತೋಕೆ ಆಗ್ಲಿಲ್ಲ ಅಂದ್ರೆ ನಿಮ್ಗಾಗಿ ಒಬ್ಬ ಗೈಡ್ ಹೆಲ್ಪ್ ಮಾಡೋಕೆ ಅಂದ್ರೆ ಹತ್ತೋಕೆ ಸಹಾಯ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ಈ ಎಲ್ಲಾ 10 ಮೆಟ್ಟಿಲುಗಳ ಬಗ್ಗೆ ಕೇಳಿದ ಮೇಲೆ ನಿಮ್ಗೆ ಯಾವ ಮೆಟ್ಟಿಲು ಅತಿ ಭಯಂಕರವಾದ ಮೆಟ್ಟಿಲು ಅಂತ ಅನ್ಸಿದೆಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.